ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಾಯ್ಸ್ ಯಾಕೆ ಹೀಗೆ ಆಗಿದೆ ಅಂದರೆ ನನಗೆ ಹುಷಾರಿಲ್ಲ, ಸೊ ಆದರೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪುಟಾಣಿ, ವಾ ಅಜ್ಜಿ ತಾತ ಮನೆಗೆ ಹೋಗ್ತಾ ಇದ್ದೀವ ಇವತ್ತು. ನಾನು ನೀನು ಇಲ್ಲೋಡು. ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ. ನಾನು, ಲಿಶು ಮತ್ತು ಮಹಿ 3 ಜನನು ವೈಟ್ ಕಲರ್ ಥೀಮಲ್ಲಿ ಇವತ್ತು ಡ್ರೆಸ್ಅಪ್ ಆಗಿದ್ದೀವಿ. ಇದು ಬಂದು ಶ್ರಾವಣ ಶನಿವಾರದ ವ್ಲಾಗು. ಸೊ ಏನಕ್ಕೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನೀವು ವಾಯ್ಸಲ್ಲಿ ಕಂಡಿಡ್ತಿರ್ತೀರ, ನಂಗೆ ಹುಷಾರಿಲ್ಲ. ವಿಡಿಯೋ ಏನೋ ಮಾಡ್ಕೊಂಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಡಬೇಕಲ್ಲ, ಸೊ ವಾಯ್ಸ್ ಯಾವ ರೀತಿ ಕೇಳಿಸುತ್ತೋ ಏನೋ ಅಂತ. ಸೊ 3 to 4 ಡೇಸ್ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ಹಾಗಾಗಿ ನಾನು ಏನಾದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ ನನ್ನ ವ್ಯೂವರ್ಸ್ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ಶ್ರಾವಣ ಶನಿವಾರದ ವ್ಲಾಗು. ನೀವು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಂಗೆ ಆ ವ್ಲಾಗ್ ಬೇಕು, ಈ ವ್ಲಾಗ್ ಬೇಕು ಅಂತ ಹೇಳಿ. ನನಗೆ ಹುಷಾರಾದರೆ ತಾನೇ ನಾನು ವ್ಲಾಗ್ ಮಾಡೋದಕ್ಕಾಗೋದು. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ರಿಪ್ಲೈ ಕೂಡ ಕೊಡ್ತಾ ಇದ್ದೀನಿ. ರಿಪ್ಲೈ ಕೊಟ್ಟಿದ್ಮೇಲೆ ಪದೇ ಪದೇ ಅದನ್ನೇ ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಬೇಜಾರಾಗುತ್ತಲ್ವ. ಸೊ ನಾನು ಹುಷಾರಿಲ್ಲ ಅಂತ ಹೇಳಿದ್ರು, ಏನಪ್ಪ ಇದು ಸ್ವಲ್ಪ. ಈಗ ಏನಪ್ಪ, ನನ್ನ ಬರ್ಡೇ ಬಂತು. ಬರ್ಡೇ ದಿನ ಬರ್ಡೇ ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಪಾಪು ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳೋದಕ್ಕಾಗತ್ತಾ, ಅಥವಾ ಹೋಮ್ ಟೂರ್ ಮಾಡೋದಕ್ಕಾಗತ್ತಾ? ಕಂಟಿನ್ಯೂಸ್ ಆಗಿ ಯಾವ್ಯಾವ ದಿನ ಏನೇನು ಅಪ್ಲೋಡ್ ಮಾಡಬೇಕು ಅವತ್ತಿನ ದಿನ ನಾನು ಅದನ್ನು ಅಪ್ಲೋಡ್ ಮಾಡಲೇಬೇಕಾಗತ್ತೆ. ನೀವು ಅದನ್ನು ಬಿಟ್ಟು ಇದನ್ನು ಏನಕ್ಕೆ ಹಾಕಿದ್ದೀರಾ, ನಾನು ಕೇಳಿದ್ದನ್ನು ವೀಡಿಯೋನೇ ಹಾಕ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ. ಒಬ್ಬರಂತೂ ನೀವೇನಾದ್ರು ವೀಡಿಯೋ ಹಾಕಲಿಲ್ಲ ಅಂದರೆ ನಾನು ಅನ್ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳ್ತಿದ್ರು. ಸೊ ಏನು ಮಾಡೋದಕ್ಕಾಗುತ್ತೆ ಹೇಳಿ, ನಮಗೂ ಬೇಜಾರಾಗುತ್ತೆ ಈ ರೀತಿ ನೀವು ಹೇಳಿದಾಗ. ನಾನು ಆದಷ್ಟು ಅಯ್ಯೋ ನನ್ನ ವ್ಯೂವರ್ಸ್ಗೆ ಈ ರೀತಿ ವಿಡಿಯೋ ಬೇಕು, ಸೊ ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ನನಗೆ ಎನರ್ಜಿನೇ ಇಲ್ಲ. ಇವತ್ತು ಅಷ್ಟೇ, ನಾನು ಯಾವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಶನಿವಾರದ ವ್ಲಾಗ್ಗೆ ನಾನು ಇವತ್ತು ಮಂಗಳವಾರ, ಸೊ ನಿಮಗೆ ಬುಧವಾರ ಈ ವ್ಲಾಗ್ ಬರುತ್ತೆ. ಮಂಗಳವಾರ ಸಂಜೆ 6:15 ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿಗೆ ನೀವೇ ಅರ್ಥ ಮಾಡ್ಕೊಳ್ಬೇಕು ನನ್ನ ಸಿಚುವೇಶನ್ ಯಾವ ರೀತಿ ಇದೆ ಅಂತ. ಹಿಡ್ಕೊ, ಕೈಲಿ ಹಿಡ್ಕೊ. ಹೊಡಿ, ಹೊಡಿಬೇಕು. ಬೇಡವಂತೆ ಅವನೇ ಕಿತ್ಕೊಂಡು ನೋಡಿ. ನೋಡಿ ಬಂಗ್ನೆ ಒಂಚೂರು ತೀರ್ತಾಕಿ ಹೋಯ್ತು. ಹಿಡ್ಕ ಲಕ್ಷ್ಮಿ ಅಮ್ಮಂಗೆ ಆಪ್ರೇಷನ್ ಆದಮೇಲೆ ರಾಮನಗರದಲ್ಲೇ ಇದ್ದರು. ಸೊ ಶ್ರಾವಣ ಶನಿವಾರ ನಾವು ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರಲ್ವ, ಸೊ ಶ್ರಾವಣ ಶನಿವಾರ ಮಾಡಲೇಬೇಕು. ಹಾಗಾಗಿ ಒಂದಿನ ಮುಂಚೆನೇ ನಮ್ಮ ಅಕ್ಕ, ನಮ್ಮ ಬಾವ, ನಮ್ಮ ತಂಗಿ, ನಮ್ಮ ಸ್ಪಂದು ಆಂಟಿರೆಲ್ಲ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರೆಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸೊ ನಾವು ನೆಕ್ಸ್ಟ್ ಡೇ ಶನಿವಾರದ ಬೆಳಿಗ್ಗೆ ನಾವು ರೆಡಿ ಆಗಿಬಿಟ್ಟು ನಾನು, ಮಹಿ, ಪಾಪು 3 ಜನನು ಮನೆಗೆ ಬಂದ್ವಿ. ಅಮ್ಮ ರೆಸ್ಟ್ ಮಾಡ್ತಾಯಿದ್ರು. ಅವ್ರು ಏನು ಕೆಲಸ ಮಾಡೋ ಹಾಗಿಲ್ಲ, ಅಂದರೆ ಸ್ಪೆಕ್ಸ್ ಹಾಕೊಂಡಂಗೆ ಇರಬೇಕಲ್ವ. ಸೊ ಅವರು ಏನೂ ಕೆಲಸ ಮಾಡೋ ಇರ್ತಿರ್ಲಿಲ್ಲ, ಅವ್ರು ರೆಸ್ಟ್ ಮಾಡ್ತಾಯಿದ್ರು. ನಾವೇ ಸಿಂಪಲ್ಲಾಗಿ ಏನು ಅಷ್ಟು ಅಂದರೆ ಪ್ರತಿ ವರ್ಷ ಒಂಚೂರು ಗ್ರ್ಯಾಂಡಾಗಾದರೂ ಇಡ್ತಿತ್ತು. ಈ ವರ್ಷ ಏನಿಲ್ಲ, ತುಂಬ ಸಿಂಪಲ್ಲಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಲಿಶು, ಇಲ್ಲಿ ಲಿಶು ಇಲ್ಲಿ ಮೊನ್ನೆ ತಿರುಗಲ್ಲ. ಯಾರು ಲಶ್ವಿಕಾ? ಬ್ಯಾಗ್ ಓಪನ್ ಮಾಡಿ. ಫೋನ್ ಬೇಕಿನ ಬ್ಯಾಗ್ ಹಾಕ್ಬಿಡ್ಲಾ? ಫೋನ್ ಬೇಕಾ ನಿಂಗೆ? ಫೋನ್ ಬೇಕಾ? ಬೇಗ ಫೋನ್ ಬೇಕಾ ನಿಂಗೆ? ಎಲ್ಲ ಬ್ಯಾಗ್ ಹಾಕ್ಬಿಡ. ನೀನು ಏನೇನ್ಬಿಟ್ಟು ಹಾಕ್ಸನ?
ನಿನ್ನೇನು ಹೇಳಿದ್ರು ಸನ ಕೇಳು ಫೋನ್ ಬೇಕಾ ಅರ್ಥ ಆಗಲ್ಲ. ಅವ್ನು ಸಂದೀಪ್ ಟಾರ್ಗೆಟ್ ಮಾಡಿರೋದು. ಎದುರು ಕಣ್ಣ ಗೋವಿಂದ ಗೋವಿಂದ ಹೇಳು ಮಗನೆ. ಅವನಿಗೆ ನಾವು ಈ ರೀತಿ ಶ್ರಾವಣ ಶನಿವಾರ ಮಾಡ್ತೀವಿ. ಕರಿಯಣ ಕೆಂಚಣ್ಣ ಕಡಿಸ್ಬಿಟ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಊಟ ಮಾಡೋದು. ಸೊ ನಾವು ಶ್ರಾವಣ ಶನಿವಾರ ಟೈಮಲ್ಲಿ ನಾನ್ ವೆಜ್ ಮಾಡ್ತೀವಿ. ಸೊ ಕೆಲವೊಬ್ಬರು ವೆಜ್ ಮಾಡ್ತಾರೆ, ನಮ್ಮ ಕಡೆ ಎಲ್ಲ ನಾನ್ ವೆಜ್ ಮಾಡ್ತೀವಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಮಹಿಗೆ ಇದು 2ನೇ ವರ್ಷ ಶ್ರಾವಣ ಶನಿವಾರ ನಮ್ಮ ಮನೇಲಿ ಮಾಡ್ತಾ ಇರೋದು. ಸೊ ಅವ್ರ ಪರಿಚಯ ಆದಾಗಿಂದ 2 ವರ್ಷ ಆಗಿದೆ ಅಲ್ವಾ. ಈ ರೀತಿ ಹಳ್ಳಿಗೆ ಹೋಗಿ ಹಬ್ಬ ಮಾಡೋದೇ ಒಂದು ರೀತಿ ಚೆನ್ನಾಗಿರುತ್ತಲ್ವಾ. ಗೋವಿಂದ ಯಾಕೆ 3 ಹಾಕ್ಸು ಏನಂತೆ ದೇವ್ರ ತಾನೆ. ಅಯ್ಯ ದೇವ್ರದ್ದು ಇರೋದೇ ಹಾಕ್ಸಕ್ಕೆ. ಇಲ್ಲಿ ಇಲ್ಲಿ ಪುಟಾಣಿ ಇಲ್ಲಿ ಲಿಶು. ಆಗೋಯ್ತು. ಹಾ ಗೋವಿಂದ ಪುಟ್ಟು ಗೋವಿಂದ ಹೋಯ್ತು. ನೀರ್ ಹಾಕ್ಬಿಟ್ರು ಅಂತ ಕಂಪ್ಲೇಂಟು. ಗೋವಿಂದ ಸ್ಟಾಪ್ ಮಾಡ್ಬೇಕಾ? ದೇವ್ರಿಗೆ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಎತ್ತಿಡಬೇಕು. ಸೊ ನಾವು ಈ ವರ್ಷ ತುಂಬ ಸಿಂಪಲಾಗಿ ಮಾಡ್ತಿರೋದ್ರಿಂದ ಚಿಕನ್ ಮಾತ್ರ ತರಿಸಿ ಅದರಲ್ಲಿ ಏನೇನು ಬೇಕೋ ಅದನ್ನು ಮಾತ್ರ ನಾವು ಮಾಡ್ಕೊಂಡ್ವಿ. ಪ್ರತಿ ವರ್ಷ ಮಟನ್ನು ಚಿಕನ್ನು ಇದೆಲ್ಲ ಇಡ್ತಾ ಇತ್ತು, ಅದರಲ್ಲೂ ವೆರೈಟಿ ಮಾಡ್ಕೊಂಡು ತಿಂತಾ ಇದ್ವಿ. ಈ ವರ್ಷ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ. ಅಮ್ಮನಿಗೆ ಆಪ್ರೇಷನ್ ಮಾಡಿದ್ವಲ್ವ, ಸೊ ಅದರಲ್ಲೇ ಖರ್ಚಾಗ್ಬಿಟ್ಟಿತ್ತು. ಹಾಗಾಗಿ ಹಬ್ಬ ಸಿಂಪಲಾಗೆ ಮಾಡ್ಕೊಬಿಡೋಣ, ಹಬ್ಬ ಹೆಂಗಿದ್ರು ಮಾಡಲೇಬೇಕು ಅಂದರೆ ಹಬ್ಬ ಮಾಡ್ದೇನೂ ಇರೋದಕ್ಕಾಗಲ್ಲ, ಸೊ ಗ್ರ್ಯಾಂಡಾಗೂ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ನಾವು ಸಿಂಪಲಾಗೆ ಮಾಡ್ಕೊಂಡ್ವಿ. ನಮ್ಮದು ಪೂಜೆ ಎಲ್ಲ ಆಯಿತು. ಫಸ್ಟು ಈ ಪೂಜೆ ಮಾಡೋದಕ್ಕೆ ಏನು ಪೂಜಾರಿ ಬಂದಿರ್ತಾರೆ ಅವರು ನಮ್ಮ ರಿಲೇಟಿವೇ. ಸೊ ಅವ್ರು ಫಸ್ಟು ಊಟ ಎಲ್ಲ ಮಾಡಿದ್ಮೇಲೆ ಆಮೇಲೆ ನಾವು ಊಟ ಮಾಡೋದು. ಸೊ ಅವ್ರು ಊಟ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಏನಪ್ಪ ನನ್ನ ತಮ್ಮ ಇದ್ದಾನಲ್ವ ನಮ್ಮ ಸಂದೀಪ, ಇವನು ಫೋಟೋ ತೆಗಿತಾ ಇದ್ದ ನಮ್ಮ ಲಿಶುದು. ಸೊ ಚೆನ್ನಾಗಿ ಬಂದಿತ್ತಲ್ಲ ಅಂತ ಹೇಳಿ ನಾವು ತೆಗೆಸ್ಕೊಳ್ಳೋದಕ್ಕೆ ಅಂತ ಹೋದ್ವಿ. ಸಕ್ಕತ್ತಾಗಿ ಬಂದೈತಿ. ಇಲ್ಲಿ ಮಗನೇ ಇಲ್ಲಿ ಇಲ್ಲಿ ಪ್ಯಾಂಟ್ ಹಾಕ್ಬೋದಿತ್ತು. ಏ ಬರೀ ಆಫ್ ತೆಗಿತಾನೆ ಕಣ. ಏ ಆಫ್ ತೆಗಿತಾನೆ ಅವನು. ನೋಡು ಏ ಬಿಡಣಿ ಮೈ ಕಡೆ ಬಮ್ಮ. ನಾನು ಲಿಶಾನ್ ಇಲ್ಲಿ
ಅಲ್ಲಿ ಮಾಮ ನೋಡು. ಲಿಶುಗೆ ವೈಟ್ ಶರ್ಟ್ ಹಾಕಿರೋದ್ರಿಂದ ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಅದಕ್ಕೋಸ್ಕರ ನನ್ನ ತಮ್ಮ ಎಲ್ಲರ ಜೊತೆನೂ ಫೋಟೋ ತೆಗೆಸ್ಬಿಡೋಣ, ಚೆನ್ನಾಗಿ ಕಾಣಿಸ್ತಿದೆ ಫೋಟೋಗಳೆಲ್ಲ ಅಂತ ಹೇಳಿ ಮಹಿ, ನನ್ನ ತಮ್ಮ ಮತ್ತು ನಮ್ಮ ಸ್ಪಂದು, ನಾನು ಎಲ್ಲರೂ ಅವನ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇಲ್ಲಿ ನಾನು ಎಲ್ಲಿ ನಿಂತಿದ್ದೀನಿ ನಮ್ಮ ಮನೆ ಹೊರಗಡೆ, ಈ ರೋಡಲ್ಲೇ ನಾನು ಆಲ್ಮೋಸ್ಟ್ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಅವಾಗ ರೀಲ್ಸ್ ಮಾಡೋದಾಗಿರೋದು, ಟಿಕ್ಟಾಕ್ ಮಾಡಿರೋದಾಗಿರ್ಬೋದು. ಸೊ ಇದನ್ನು ಇಲ್ಲೇ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ನನಗೇನು ಅಷ್ಟೊಂದು ಮುಜುಗರ ಏನೂ ಇಲ್ಲ, ನನಗೆ ಸ್ಟೇಜ್ ಫಿಯರ್ ಅಂತಾರಲ್ಲ, ಸೊ ಆ ರೀತಿ ನನಗೇನು ಇರ್ತಾ ಇರಲಿಲ್ಲ. ನಾನು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟೋ ಜನ ಬಂದು ನೋಡ್ಕೊಂಡೆಲ್ಲ ಹೋಗೋರು. ಸೊ ನಾನು ಏನಕ್ಕೆ ಹೆದರ್ಕೋಬೇಕು, ಇರೋ ಒಂದು ಲೈಫು, ಅದನ್ನು ಅವ್ರು ಏನೋ ಹೇಳ್ತಾರೆ ಇವ್ರೇನೋ ಹೇಳ್ತಾರೆ ಅಂತ ಅಂದ್ಕೊಂಡು ತಲೆಲ್ಲ ಕೆಡಿಸ್ಕೊಳ್ಬಾರ್ದು. ಅವ್ರ ಲೈಫ್ನ ಅವ್ರಿಗೆ ಹೆಂಗೆ ಬೇಕೋ, ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಅವರು ಲೈಫ್ ಲೀಡ್ ಮಾಡ್ತಾರೆ ಅಂದಮೇಲೆ ನಮ್ಮ ಲೈಫ್ನ ನಾವು ಯಾವ ರೀತಿ ಇರಬೇಕು, ಹೇಗಿರಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿರುತ್ತಲ್ವ. ಬೇರೆಯೊಬ್ಬರಿಂದ ಕೇಳಿ ನಾವು ತಿಳ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಸೊ ಬೇರೊಬ್ಬರು ನಮಗೆ ನೀವು ಹಿಂಗೆ ಇರಿ ಹಾಗೆ ಇರಿ ಅಂತ ಹೇಳೋದಕ್ಕೆ ಅವ್ರು ಯಾರು ಅಲ್ವಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಾಪ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಆ್ಯಂಡ್ ನಾವು ತುಂಬ ದಿನ ಆಗಿತ್ತು ಊರಿಗೆ ಬಂದು. ಸೊ ಹಾಗಾಗಿ ಎಲ್ಲರೂ ಬಂದು ಮಾತಾಡ್ಸೋದಾಗಿರ್ಬೋದು. ಆ್ಯಂಡ್ ಎಲ್ಲರೂ ಶ್ರಾವಣ ಶನಿವಾರ ಮಾಡ್ತಾಯಿದ್ರು, ಶನಿವಾರ ಆಗಿರೋದ್ರಿಂದ. ಇಲ್ಲಿ ನೋಡು ಅಜ್ಜಜ್ಜಿ ಅಜ್ಜಿ ಜಿಜ್ಜಿ ಅಮ್ಮ ಇಲ್ಲಿ ಗಟ್ಟಿ ಬಗ್ಗಿಸ್ಕ ಎಳಿಬಾರ್ದು ಚೆನ್ನು ಹಂಗೆ. ನೀನು ಅಲ್ಲಿ ಹೋಗಿ ಹೇಳಿದ್ರೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಇಲ್ಲಿ ಅಕ್ಕನೇ ಅಡುಗೆ ಮಾಡಿದ್ದು, ಅಕ್ಕ ನನ್ನ ತಂಗಿ ಸ್ಪಂದು ಇವರೆಲ್ಲ ಸೇರಿಕೊಂಡು ಅಡುಗೆ ಮಾಡಿದ್ದು. ನಾನು ಬೆಳಿಗ್ಗೆ ಎದ್ದು ಬಂದಿರೋದ್ರಿಂದ ನಾನೇನು ಕೆಲಸ ಮಾಡೋದಕ್ಕೆ ಹೋಗಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ಕೊಂಡಿದ್ದು. ಮುದ್ದೆ, ರೈಸ್ ಮತ್ತು ಚಿಕನ್ ಸಾಂಬಾರ್, ಚಿಕನ್ ಗ್ರೇವಿ, ಮತ್ತು ನಂಗೆ ಗೊತ್ತಿರಲಿಲ್ಲ ಬಿರಿಯಾನಿ ಮಾಡಿದ್ದಾರೆ ಅಂತ. ಸೊ ಬಿರಿಯಾನಿ ನನ್ನ ಫೇವ್ರೇಟ್ ಅಲ್ವಾ, ಸೊ ಬಿರಿಯಾನಿ ಕೂಡ ಮಾಡಿದ್ಲು. ಬಿರಿಯಾನಿಗೆ ಒಂಥರ ಚಾಪ್ಸ್ ಥರ ಮಾಡಿದ್ರು. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನು ನಮ್ಮ ಮನೆಗೆ ಬಂದುಬಿಟ್ವಿ. ಎಲ್ಲರೂ ರಿಟರ್ನ್ ಆಗಿಬಿಟ್ವಿ. ಮನೆಗೆ ಬಂದ ತಕ್ಷಣ ಲಿಶು ಮಲ್ಕೊಂಡಿದ್ದ, ಅವನ್ನ ಮಲಗಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಮತ್ತೆ ನಾವು ಮನೆಗೆ ರಿಟರ್ನ್ ಆಗಿದ್ದೀವಿ. ಮತ್ತೆ ಮನೆಗೆ ಬಂದ್ವಿ. ಕಟ್ ಮಾಡು, ಇಲ್ಲ ಕುಯ್ದು ಬಿಡ್ತೀನಿ. ಮತ್ತೆ ಸೈಲೆಂಟ್ ಆಗಿರ್ಬೇಕು ನಾನು ವಿಡಿಯೋ ಮಾಡ್ಬೇಕಾದ್ರೆ. ಯಾರು ನೀವು ಕಟ್ ಮಾಡ್ಬಿಡ್ತೀನಿ. ಏನ್ ಫಸ್ಟ್ ಹಾಲಿಲ್ಲ, ಟೀ ಕಾಯಿಸಲ್ಲ. ಹಾಲು ಐತೆ ಮಾಡು. ಸೊ ಹಾಲು ಒಂದು ಸ್ವಲ್ಪ ಐತಲ್ಲ, ಅದ್ರಲ್ಲಿ ಮಾಡು. ಹೇಳಿತ್ತು ಸತ್ತಿನ ಯಾರೋ ಗೊತ್ತವ್ರ, ಹಂಗೆ ಕೆಳಗಡೆ ಫೋನ್ ಮಾಡ್ತಾರೆ. ಸತ್ತಿ ಗೊತ್ತಿಲ್ಲ, ಅಪ್ಪನ ಜೊತೆ ಹೋಗ್ತಾನಲ್ಲ, ಫೋನ್ ಮಾಡು. ನಾನು ತೋರ್ಸೇ ಬಿಡ್ತೀನಿ ನಿಮ್ನ ಅಷ್ಟೇ. ಈಗ ನೋಡಿ ಫ್ರೆಂಡ್ಸ್, ಅವರು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸೊ ಮಾಡ್ತಾನೆ ಅವ್ರು ಯಾವಾಗಲಿಂದ. ಹಾಂ, ಸಂಜೆ ಆಗಿದೆ 6:15. ಎಷ್ಟು ಗಂಟೆ? 7 ಗಂಟೆನಾ 6:15? 6:15 ಆಗಿದೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಏನಕ್ಕೆ ಬೇಗ ಬಂದ್ವಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರುತ್ತಲ್ವ, ಮಮ್ಮಿಗೆ ಆಪ್ರೇಷನ್ ಮಾಡಿಸಿರೋದ್ರಿಂದ ಅಲ್ಲಿ ಮಮ್ಮಿ ಮನೇಲಿ ಕೆಲಸ ಏನೂ ಮಾಡೋ ಹಾಗಿಲ್ಲ, ಅಲ್ಲಿ ಅಮ್ಮನೂ ಇರೋದಕ್ಕಾಗಲ್ಲ ಅಲ್ವಾ. ಸೊ ನಾವು ಅಲ್ಲಿಲ್ಲ, ರಿಟರ್ನ್ ಬಂದ್ಬಿಟ್ವಿ. ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಪಾತ್ರೆ ಸಾಮಾನು ಎಲ್ಲ ಬೆಳಗ್ಗೆ ತೊಳೆದು, ನಮ್ಮ ಆಂಟಿ ಎಲ್ಲ ಇದ್ರಲ್ಲ ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟು, ನಮ್ಮ ಸ್ಪಂದು ಮನೆ ಎಲ್ಲ ಒರೆಸ್ಬಿಟ್ಟು, ಅಕ್ಕ ಎಲ್ಲ ಏನೇನು ಮಿಕ್ಕಿತ್ತು ನಾನ್ ವೆಜ್ ಫುಡ್ ಎಲ್ಲ ಏನಿದೆ ಅದೇನೇನು ಮಿಕ್ಕಿತ್ತು ಅದನ್ನೆಲ್ಲ ಒಂದು ಬಾಕ್ಸ್ಗೆ ಎತ್ತಿಟ್ಬಿಟ್ಟು ಅಂದರೆ ತೊಗೊಂಡು ಕಾರಲ್ಲೆಲ್ಲ ಬಂದ್ವಿ. ನಾವು ಬೈಕಲ್ಲಿ ಬಂದ್ವಿ. ಪಾಪು ಮಲ್ಕೊಂಡಿದ್ದಾನೆ. ಸೊ ಇವತ್ತಿಂದು ಶ್ರಾವಣ ಇಷ್ಟೇ ಸಿಂಪಲ್ಲಾಗಿ, ಈ ವರ್ಷ ಇಷ್ಟೇ ಸಿಂಪಲ್ಲಾಗಿ ಮುಗಿಸಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆದಷ್ಟು ಡೈಲಿ ವ್ಲಾಗ್ ಮಾಡೋದಕ್ಕೆ ಏನಂತಾರೆ ಸ್ವಲ್ಪ ಎನರ್ಜಿ ತೊಗೊಂಡು ಎಡಿಟ್ ಮಾಡ್ತಾ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೀವೇ ಕೇಳ್ತಾ ಇದ್ದಿದ್ದು ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ.
ಸೊ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇರಬೇಕಲ್ವಾ. ಸೊ ವಿಡಿಯೋ ನೋಡಿ ಲೈಕ್ ಮಾಡದೆ ಹೋಗಬಾರ್ದು. ವಿಡಿಯೋ ನೋಡಿದ್ಮೇಲೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ನಾಳೆ ಒಂದು ಫಂಕ್ಷನ್ ಇದೆ. ನಾಳೆ ಏನು ಫಂಕ್ಷನು ಏನು ಅದನ್ನೆಲ್ಲ ನಾನು ನಿಮಗೆ ನಾಳೆ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಬಾಯ್, ಲವ್ ಯು ಆಲ್.